ಜೆಟ್ ಇಂಜಿನ್ ಚಾಲೆಂಜ್. ಭಾರತ ಯಾಕೆ ಸ್ವದೇಶಿ ಇಂಜಿನ್ ಅನ್ನ ನಿರ್ಮಾಣ ಮಾಡೋದ್ರಲ್ಲಿ ಸೋತಿದೆ? ಅತಿ ದೊಡ್ಡ ಪರೀಕ್ಷೆ. ಭಾರತ ಇಂದು ವಿಶ್ವಕ್ಕೆ ತನ್ನ ಶಕ್ತಿ ತೋರಿಸ್ತಾ ಇದೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಮೂಲಕ ಚಂದ್ರನ ಮೇಲೆ ಇಳಿದಿದೆ. ಡಿಫೆನ್ಸ್ ರಿಸರ್ಚ್ DRDO ಆರ್ಗನೈಸೇಷನ್ ಮೂಲಕ ಕ್ಷಿಪಣಿಯನ್ನು ನಿರ್ಮಿಸಿದೆ. ಇಂಡಿಯನ್ ನ್ಯಾವಿ ಸಮುದ್ರದಲ್ಲಿ ಶಕ್ತಿ ತೋರಿಸ್ತಾ ಇದೆ. ಆದರೆ ಒಂದು ದೊಡ್ಡ ಪ್ರಶ್ನೆ ಇನ್ನು ಭಾರತ ಮುಂದೆ ನಿಂತಿದೆ. ನಾವು ಯಾಕೆ ನಮ್ಮದೇ ಅತ್ಯಾಧುನಿಕ ಜೆಟ್ ಇಂಜಿನ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಒದ್ದಾಡ್ತಾ ಇದೀವಿ? ಒಂದು ಫೈಟರ್ ಜೆಟ್ ಅನ್ನ ನಿರ್ಮಿಸೋದು ದೊಡ್ಡ ಸಾಧನೆ, ಆದರೆ ಅದರ ಹೃದಯವಾದ ಇಂಜಿನ್ ನ ನಿರ್ಮಿಸೋದಿದೆಯಲ್ಲ, ಅದು ಸಾಮಾನ್ಯ ವಿಷಯ ಅಲ್ಲ. ಒಂದು ಜೆಟ್ ಇಂಜಿನ್ ಒಳಗಿನ ತಾಪಮಾನ ಸರಿಸುಮಾರು 1500 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಿರುತ್ತೆ. ಅಂದ್ರೆ ಇದು ಲೋಹವನ್ನ ಕರಗಿಸುವಷ್ಟು ಉಷ್ಣತೆಯನ್ನ, ಆ ವೇಗ ಪ್ರತಿ ನಿಮಿಷಕ್ಕೆ 1000 ಸುತ್ತುಗಳು ತಿರುಗ್ತಾ ಇರುತ್ತೆ. ಒಂದು ಸಣ್ಣ ತಪ್ಪು ಪೈಲಟ್ ಜೀವಕ್ಕೂ ಅಪಾಯವನ್ನು ತರಬಹುದು. ದೇಶದ ಭದ್ರತೆಗೂ ಇದು ಅಪಾಯ. ಅದಕ್ಕಾಗಿ ಜಗತ್ತಿನ ಕೆಲವು ರಾಷ್ಟ್ರಗಳು ಮಾತ್ರ ಈ ತಂತ್ರಜ್ಞಾನ ಸಂಪೂರ್ಣವಾಗಿ ನಿರ್ಮಾಣ ಮಾಡಿದೆ. ಯುನೈಟೆಡ್ ಸ್ಟೇಟ್ಸ್, ರಷ್ಯಾ, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್, ಚೀನಾ ಇವುಗಳ ನಡುವೆ ಭಾರತ ತನ್ನ ಸ್ಥಾನ ಪಡೆಯೋದಕ್ಕೆ ಹಪಹಪಿಸ್ತಾ ಇದೆ. ಭಾರತದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಇದೆಯಲ್ಲ, ಕಾವೇರಿ ಇಂಜಿನ್ ಅನ್ನ ದೊಡ್ಡ ಕನಸಾಗಿದೆ. ಆದ್ರೆ ಅನೇಕ ತಾಂತ್ರಿಕ ಸಮಸ್ಯೆಗಳನ್ನು ಇಲ್ಲಿ ಅನುಭವಿಸ್ತಾ ಇದೆ. ಒಂದು ಹೈ ಟೆಂಪರೇಚರ್ ಮೆಟೀರಿಯಲ್, ಪ್ರಿಸಿಷನ್ ಇಂಜಿನಿಯರಿಂಗ್, ಟೆಸ್ಟಿಂಗ್ ಫೆಸಿಲಿಟೀಸ್ ಸರಿಯಾಗಿ ಇಲ್ದಿರೋದು, ವರ್ಷಗಳ ಸಂಶೋಧನೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಇಟ್ಟಂತಹ ಟೋಟಲ್ ಮೊತ್ತವನ್ನ ನೋಡಿದಾಗ ಅದು ಕೇವಲ ನಗಣ್ಯ ಅಂತಾನೆ ಹೇಳ್ಬೋದು. ಜೆಟ್ ಇಂಜಿನ್ ಅಂದ್ರೆ ಕೇವಲ ಯಂತ್ರವಲ್ಲ, ಅದು ಒಂದು ರಾಷ್ಟ್ರದ ಸ್ವಾವಲಂಬನೆ ಸಂಕೇತ. ಈಗ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದೆಯಲ್ಲ, ಯುದ್ಧ ವಿಮಾನವನ್ನು ನಿರ್ಮಿಸ್ತಾ ಇದೆ. HAL ತೇಜಸ್ ನಮ್ಮ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಆದರೆ ಅದರ ಇಂಜಿನನ್ನು ವಿದೇಶಿ ಅವಲಂಬನೆ ಹೊಂದಿದೆ. ಆದರೆ ಕತೆ ಇಲ್ಲಿ ಮುಗಿಯಲ್ಲ. ಹೊಸ ತಲೆಮಾರಿನ ವಿಜ್ಞಾನಿಗಳು, ಹೊಸ ಸಂಶೋಧನೆಗಳು, DRDO ಹೊಸ ಯೋಜನೆಗಳು, ಭಾರತ ನಿಧಾನವಾಗಿ ಆದರೆ ಖಚಿತವಾಗಿ ಮುಂದುವರಿತಾ ಇದೆ. ಇಂದು ಸಾಧ್ಯವಾಗದ್ದು ನಾಳೆ ಭಾರತದ ಸಾಧನೆ ಆಗ್ಬೋದು. ನಮಗೆ ಅಮೇರಿಕದ ಒತ್ತಡದಿಂದ ರಷ್ಯಾ ಕ್ರಯೋಜೆನಿಕ್ ಇಂಜಿನನ್ನು ಕೊಡಲಿಲ್ಲ, ಆದರೆ 30 ವರ್ಷಗಳ ಪರಿಶ್ರಮದಿಂದ ನಾವು ಅದನ್ನು ಕಂಡುಹಿಡಿದೆವು. ಆದರೆ ಇಂದು ಇಂಡಿಯನ್ ರಿಸರ್ಚ್ ಆರ್ಗನೈಸೇಷನ್ ಇದೆಯಲ್ಲ, ವಿಶ್ವವೇ ಮೆಚ್ಚುವ ಹಾಗೆ ಅತಿ ಕಡಿಮೆ ದರದಲ್ಲಿ ಅತಿ ಒಂದು ರಿಲಯಬಲ್ ಆದಂಥ ಟೆಕ್ನಾಲಜಿನ ಡೆವಲಪ್ ಮಾಡೋದ್ರಲ್ಲಿ ಹೆಸರು ಅಂತಲೇ ಹೇಳ್ಬೋದು. ಒಂದು ದಿನ ಮೇಡ್ ಇನ್ ಇಂಡಿಯಾ ಜೆಟ್ ಇಂಜಿನ್ ಬರುತ್ತೆ ಎಂದು ಜಗತ್ತು ನೋಡುವ ದಿನ ಬರುತ್ತೆ. ಆ ದಿನ ಕೇವಲ ವಿಜ್ಞಾನಿಗಳ ಗೆಲುವಲ್ಲ, 140 ಕೋಟಿ ಭಾರತೀಯ